ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಚಾನಲ್ನಲ್ಲಿ ಒಂದು ವಿಶೇಷತೆ ಇದೆ. ಏನಂದ್ರೆ ನೀವು ನೋಡ್ತಾ ಹೋಗಿ ಗೊತ್ತಾಗ್ತದೆ. ಇವತ್ತು ನಾವು ವೆರಿ ಫೇಮಸ್ ಕಲರ್ ಚಾಲೆಂಜ್ ಮಾಡ್ತಾ ಇದ್ದೀವಿ. ನಾವು 2 hours ತಗೊಂಡಿದ್ವಿ. ಸೊ 2 hours ನಾನು ಮಮ್ಮಿ ಇಬ್ರು ಶಾಪಿಂಗ್ ಮಾಡಿ, ಸೊ ನಮ್ಮ ಕಡೆ ಆಲ್ಮೋಸ್ಟ್ ಒಂದು 11 ಕಲರ್ಸ್ ಇತ್ತು. ಸೊ ಆ 11 ಕಲರ್ಸ್ಗೆ ಒಂದೊಂದು ಕಲರ್ಗೂ ಒಂದೊಂದು ಐಟಮ್ ನಾನು ಮಮ್ಮಿಗೆ ತರಬೇಕು ಆ್ಯಂಡ್ ಮಮ್ಮಿ ನನಗೆ ತರಬೇಕು. ಇವಳು ನನ್ನ ಮಗಳು ಬೆಂಗಳೂರಿಂದ ಬಂದಿದ್ಲು. ಇವಳು ಬಂದಾಗೊಮ್ಮೆ ಏನಾದ್ರೂ ಒಂದು ವಿಶೇಷ ಲಾಗ್ ಮಾಡೇ ಹೋಗ್ತಾಳೆ. ಅದ್ರ ಸಲುವಾಗಿ ಈ ಸರಿನೂ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಆಯ್ತು ನೋಡೋಣ ಅಂದು. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಈ ಕಲರ್ಸ್ ಅಲ್ಲಿ ನೀನು ಏನ್ ಇಷ್ಟ ಆಗ್ತದೋ ಅದು ಮಗಳಿಗೆ ಏನ್ ಬೇಕಾಗ್ತದೋ ಅದನ್ನ ಸೆಲೆಕ್ಟ್ ಮಾಡಿ ತಗೋ ಅಂತ ಹೇಳಿದ್ಲು. ನಾನು ಆ ಕಲರ್ ತರ್ತೀನಿ, ನೋಡೋಣ ಇಬ್ರು ಯಾವ ತರ ಸೆಲೆಕ್ಟ್ ಮಾಡಿದೀವಿ ಅಂತ ಗೊತ್ತಾಗ್ತದೆ ಅಂತ ಹೇಳಿದ್ಲು. ನಾನು ಓಕೆ ಯಾಕೆ ಟ್ರೈ ಮಾಡೋಣ ಇಬ್ರು ಸೇರಿ ಅಂತ ಹೇಳಿ ಒಂದು 2 ಗಂಟೆ ಇತ್ತು. 2 ಗಂಟೆಯಲ್ಲಿ ಕಲರ್ಸ್ ಸ್ವಲ್ಪ ಆನ್ಲೈನ್ ಶಾಪಿಂಗ್ ಮಾಡಿದ್ದೀವಿ, ಸ್ವಲ್ಪ ಹೋಗಿ ಸ್ಟೋರ್ ಒಳಗೆ ಶಾಪಿಂಗ್ ಮಾಡಿ ತಂದಿದ್ದೀವಿ. ಸೊ ನೋಡೋಣ ಯಾರು ಗೆಲ್ತಾರೆ ಅಂತ. ಸೊ ನಾನು ಮಮ್ಮಿಗೆ ಎಲ್ಲ ಯೂಸ್ಫುಲ್ ಥಿಂಗ್ಸ್ ತಂದಿದ್ದೀನಿ. ಮಮ್ಮಿ ಏನ್ ತಂದಿದ್ದಾರೋ ಗೊತ್ತಿಲ್ಲ. ಏನಂದ್ರೆ ಮಕ್ಕಳು ಈಗಿನ ಟ್ರೆಂಡ್ ನಲ್ಲಿ ಹೋಗ್ತಾ ಇರ್ತಾರೆ. ನಾವು ಹಿಂದಿನ ಕಾಲದಲ್ಲಿ ನಮ್ಮ ಟ್ರೆಂಡ್ ನಲ್ಲಿ ನಾವು ಇದ್ರ ಬಗ್ಗೆ ವಿಚಾರ ಮಾಡ್ತಿರ್ತೀವಿ. ನಮ್ಮ ಮೆಂಟಾಲಿಟಿ ಯಾವ ತರ ಇರ್ತದೆ ಆ ತರ ನಮ್ದೆಲ್ಲ ಇದಿರ್ತದೆ. ಮಕ್ಕಳಿಗೋಸ್ಕರ ನಾವು ಹೆಂಗಿರ್ತದೆ ಈಗಿನ ಇವ್ರ ಮಕ್ಕಳು ಈಗಿನ ಕಾಲದ ವಿಚಾರ ಮಾಡಿ ಆ ತರ ಸೆಲೆಕ್ಟ್ ಮಾಡ್ತಾರೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಏನ್ ತಂದಿರ್ಬೋದು ನೋಡೋಣ. ಫಸ್ಟ್ ನಾನು ಫಸ್ಟ್ ಕಲರ್ ನೀ ಹೇಳ್ತೀವ ನಾನು ಕುದುರೆ ಬರತ್ತ ನೋಡ್ರಿ. ಈಗ ನಾವು ಫಸ್ಟ್ ಕಲರ್ ನೋಡೋದಾದ್ರೆ ಚಾಕ್ಲೇಟ್ ಕಲರ್ ಏನ್ ತಂದಿದ್ವಿ? ಚಾಕ್ಲೇಟ್ ಬ್ರೌನ್. ಓ ಗಾಡ್, ಬ್ರೌನ್ ಅಲ್ಲ, ಅದು ಚಾಕ್ಲೇಟ್ ಚಾಕ್ಲೇಟ್ ಆರ್ ಬ್ರೌನ್. ಓಕೆ, ನಾನು ಚಾಕ್ಲೇಟ್ ಅಲ್ಲಿ ಓಕೆ 1 2 3 ಅಂತೇವಿ. ಸೊ 1 2 3 ಅಂದ ತಕ್ಷಣ ಫಸ್ಟ್ ಹುಡುಕಿಟ್ಕೊಂಡಿ ಅದೈತಿ ಕೈಯಾಗ ಹುಡುಕಿಟ್ಕೋಬೇಕು. ನಂದೈತಿ ಕೈಯಾಗ ತೆಗಿಬಾರ್ದು, ಹುಡುಕಿಸಿ ಇಟ್ಕೋಬೇಕು. ಇದೆಂತ ಗೊತ್ತಿಲ್ಲ, ವಿ ಹ್ಯಾವ್ ನೋ ಐಡಿಯಾ. ಓಕೆ, ಸೊ ಇಟ್ಕೊಂಡೇವಿ. 1 2 3 ಅಂದ ತಕ್ಷಣ ಎದ್ದು ತೋರಿಸ್ಬೇಕು. ಓಕೆ 1 2 3. ಯಾ, ಇದು ಚಾಕ್ಲೇಟ್ ಕಲರ್. ನಾನು ನನ್ನ ಮಗಳಿಗೋಸ್ಕರ ಈ ಟವೆಲ್ ತಗೊಂಡ್ ಬಂದಿದ್ದೀನಿ. ಯಾಕಂದ್ರೆ ಅವಳು ಬಂದಾಗ ಟವೆಲು ಯಾವ್ದು ಹೊಸದು ಫ್ರೆಶ್ ಕೊಡ್ತೀನಿ ಫಸ್ಟ್. ಅದಕ್ಕೋಸ್ಕರ ಮಗಳಿಗೋಸ್ಕರ ಇದು ನೋಡಿ, ಇದು ಚಾಕ್ಲೇಟ್ ಕಲರ್ ಟವೆಲ್. ಅವಳಿಗೆ ಇಷ್ಟ ಆಯ್ತಂತ ನಾನು ತಿಳ್ಕೊಂಡಿದ್ದೀನಿ. ಇದು ತಂದಿದೆ ನೋಡ್ರಿ, ನಾನು ಸೆಲೆಕ್ಟ್ ಮಾಡಿ. ಇದ್ರ ಬಗ್ಗೆ ಫಸ್ಟ್ ಹೇಳ್ತೀನಿ, ನಾನು ಆಮೇಲೆ ಇದಕ್ಕೆ ಹೇಳ್ತೀನಿ. ಮಮ್ಮಿ ಈಸ್ ಲೈಟ್ ಕೋಲ್ಡ್ ಕಾಫಿ ಲವರ್. ಯಾವಾಗಾದ್ರೂ ನಾನು ಕೋಲ್ಡ್ ಕಾಫಿ ತಗೊಂಡ್ರೆ ಸ್ವಲ್ಪ ಲೈಟ್ ಆಗಿ ಟೇಸ್ಟ್ ಕೊಡು ಅಂತ ಕೇಳ್ತಾರೆ. ಅದಕ್ಕೆ ಟೇಸ್ಟ್ಗೆ ಇವತ್ತು ಫುಲ್ ಕುಡಿದ್ಬಿಡು ಅಂತ ಇವತ್ತು ಫುಲ್ ಕೋಲ್ಡ್ ಕಾಫಿ ತರಿಸ್ತೀನಿ. ಬಟ್ ಇದು ಒಂದು ನಡಕ್ ಬಂದು ಇದು ಕುಡಿಯೋಂಗೆ ಕಾಣಕತ್ತೈತಿ. ಬಟ್ ನನ್ನ ಮಗಳಿಗೋಸ್ಕರ ಫ್ರೆಶ್ ಆಗಿ ಟವೆಲ್, ಅವಳು ಬಂದಾಗೊಮ್ಮೆ ಫ್ರೆಶ್ ಟವೆಲ್, ಹೊಸ ಟವೆಲ್ ಇರ್ಲಿ ಅಂತ ಈ ಕಲರ್ ಸೆಲೆಕ್ಟ್ ಮಾಡಿ ತಗೊಂಡಿದ್ದೀನಿ. ಈ ಮನೆಗೆ ಬಂದಾಗ ಇರ್ಲಿಲ್ಲ, ಅಲ್ಲಿ ಅವಳ ಹತ್ರ ಇರ್ಬೋದು, ಈ ಮನೇಲಿ ಇರ್ಲಿಲ್ಲ. ತಗೊಳ್ಳ ಗಿಫ್ಟ್. ನೈಸ್ ನೈಸ್ ನೈಸ್. ಇದು ನನ್ನ ಮೊಮ್ಮಗಳು ನೋಡ್ರಿ, ಮಧ್ಯೆ ಮಧ್ಯೆ ಅಡ್ಡಾಡ್ತಾ ಇರ್ತಾಳೆ. ಅವಳಿಗೆ ತಡೆಯಕ್ಕೆ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಕೆಲವೊಂದು ಕಲರ್ ಮ್ಯಾಚ್ ಆಗ್ತಾವ, ಸ್ವಲ್ಪ ಲೈಟ್ ಆಗಿ ನೋಡ್ರಿ ಅಷ್ಟೇ. ಯಾಕಂದ್ರೆ ಪರ್ಫೆಕ್ಟ್ ಕಲರ್ ಸಿಗಂಗಿಲ್ಲ ಒಮ್ಮೊಮ್ಮೆ. ಓಕೆ, ಟೇಕ್ ದಿಸ್. ಥ್ಯಾಂಕ್ ಯು. ನೆಕ್ಸ್ಟ್ ನೀ ಹೇಳಿ. ನೆಕ್ಸ್ಟ್ ಪಿಂಕ್. ನಾ ಪಿಂಕ್ ಫಸ್ಟ್ ಅಡಿ ತೆಗಿಬೇಡ, ಫಸ್ಟ್ ಹುಡುಕಿಟ್ಕೋ. ಕೈಯಾಗಿಟ್ಕೋ. ಕೈಯಾಗಿತ್ತಂದ್ರೆ ರೆಡಿ ಆತಂದ್ರೆ ನಂಗೆ ಹೇಳ. ನಾ 1 2 3 ಅಂತ. ನಾನು ಏನ್ ತಂದಿದ್ದೀನಿ? ನೀ ಏನ್ ತಂದಿ? ಪಿಂಕ್. ನೋಡ್ರಿ ಹೆಂಗ್ ಗಾಯಬ್ ಮಾಡ್ಕೊಂಡು ತಗೊಂಡ್ ಹೊಂಟ. ನನಗೆ ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆತರ ಅನ್ನಿಸ್ತದ. ತಗೊಂಡ್ ಹೊಂಟ. ನನಗೆ ಇದು ಪಿಂಕ್ ಅನ್ಸಿತ್ರಿ. ನಿನಗೆ 1 2 3 ಅಂತ ಹೇಳಿದ್ನಲ್ಲ ಮಮ್ಮಿ, ನೀ ಯಾಕೆ ಅಲ್ಲೆಲ್ಲ ಹಿಂಗೆ ಇದ್ರೊಳಗೆ ಇಟ್ಕೋಬೇಕು, ಕಾಣಿಸ್ಬಾರ್ದು. ಓಕೆ 1 2 3 ಪಿಂಕ್. ನಾನು ಇದು ಪಿಂಕ್ ತಗೊಂಡಿದ್ವಿ. ಇದು ಪಿಂಕ್ ಮ್ಯಾಚ್ ಆಗ್ತದೆ ಅಂತ ಅನ್ಕೊಂಡಿದ್ದೀನಿ. ಕಲರ್ ಮ್ಯಾಲಿನ ಪ್ಯಾಕೆಟ್ ಇಷ್ಟ ನೋಡಿದೀನಿ, ಒಳಗಡೆ ಏನಂತ ಗೊತ್ತಿಲ್ಲ. ನಾನು ಕಲರ್ ತಗೊಂಡಿನಿ. ಇದ್ರಲ್ಲೆಲ್ಲ ರಬ್ಬರ್ ಬ್ಯಾಂಡೇಜ್ ಅದಾವ್ರಿ. ಇದು
ಬೇಕಾಗ್ತದ ಮನೆಯಲ್ಲಿ ಯೂಸ್ಫುಲ್ ಅಂತ ನಾನ್ ಇದು ಮನೇಲಿ ಯೂಸ್ಫುಲ್ ಅಲ್ಲ, ಇದು ಇದು packet ಇದು pink ಈ ಇದೆ. ಹುಡುಗಿಗೆ ಯೂಸ್ಫುಲ್. ಪ್ಯಾಕೆಟ್ ಪಿಂಕ್ ಇದೆ, ಅದನ್ನ ನಾನ್ ನೋಡಿ ತಗೊಂಡಿದ್ದು. ಇದು ನನಗೆ ಹಿಂಗ್ ಯೂಸ್ ಆಗ್ತದೆ, ಇದು ಪುರುಷಾಗಿ ಯೂಸ್ ಆಗ್ತೈತಿ. ನಾನ್ ಯಾವಾಗ ಗೊತ್ತಿಲ್ಲ, ಮಗಳಿಗೋಸ್ಕರ ಹಾಕ್ತೇನೆ. ಮಗಳಿಗೋಸ್ಕರ ಸೆಲೆಕ್ಟ್ ಮಾಡಿ ತಗೊಂಡಿದ್ದೀನಿ. ಇದು ನೋಡ್ರಿ ನನ್ನ ಮೊಮ್ಮಗಳು ಇಲ್ಲಿ ಕೂತ್ಕೊಂಡ್ರೆ ಕೂತ್ಕೊಳ್ಳೋದಿಲ್ರಿ, ಗದ್ಲ ನಡಕ್ ಬಂದ್ ನಿಂತು ಬಿಡ್ತಾಳ ನೋಡ್ರಿ. ಈಗ ನಮ್ ಪ್ರೋಗ್ರಾಮ್ ಎಲ್ಲ ಹಾಳು ಮಾಡ್ತಾ ಇದ್ದ. ಕೊಡ್ತೀನಿ, ಒಂದೇ ನಿಮಿಷ ತೋರ್ಸಾಕ್ತೇನೆ, ಕೊಡ್ತೇನೆ, ಈಗ ಕೊಡ್ತೀನಿ. ಇದು ನನ್ನ ಮೊಮ್ಮಗಳು ತಗೋತಾಳೆ. ನನ್ಗೊಂದ್ ಕೋಂಬ್ ಇತ್ತು, ಸೊ ನಾನು ಅದನ್ನ ಹೊಸ ತಗೊಂಡಿದ್ವಿ. ಮಮ್ಮಿ ನನ್ ಕೋಂಬ್ ಯೂಸ್ ಮಾಡಕತ್ತಿದ್ಲು, ಅದಕ್ಕ ಮಮ್ಮಿಗೊಂದು ಹೊಸ ಕೋಂಬ್ ಇರ್ಲಿ ಅಂತ, ಅದು ಪಿಂಕ್ ಕಲರ್ ದಾಗಿರ್ಲಿ ಅಂತ ಪಿಂಕ್ ಕಲರ್ ಕೋಂಬ್ ತಂದಿದ್ದೆ. ಥ್ಯಾಂಕ್ ಯು ವೆರಿ ಮಚ್. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು. ಇದು ನನ್ನ ಮಗಳು ಈಗಿನ ಟ್ರೆಂಡ್ ಅಲ್ರಿ. ಇದು ನೋಡ್ರಿ, ಇದು ನನ್ನ ಮೊಮ್ಮಗಳು. ನಂಗೆ ಅನ್ಸಾಗ್ತೈತಿ ನಿಂದು ನಂದು ಗಿಫ್ಟ್ಸ್ ಎಲ್ಲ ಈಗೀಗ ಗಿಫ್ಟ್ಸ್ ಅದು ಅಂತ. ಹೌದು, ನೋಡಕ್ಕೆ ಆಲ್ರೆಡಿ ಯೂಸ್ ಮಾಡ್ಕೊಕತ್ತಾಳ್ರಿ. ರಬ್ಬರ್ ತಗೊಂಡ್ ಹೋಗಿದ್ದಾಳ. ರಬ್ಬರ್ ತಗೊಂಡು ಈಗ ತಲೆ ಬಾಚ್ಕೊಂಡ್ ತಾನ ರಬ್ಬ ಹಾಕೊಂಡ್ ನೋಡ್ರಿ ಹೆಂಗ್ ಮಧ್ಯೆ ಮಧ್ಯೆ ಅಡ್ಡಾಡ್ತಾಳ್ರಿ. ಈ ಕಡೆ ಬರ್ಬನ್ನಿ ದಂಡಿ, ಇನ್ನು ಕಾಣಿಸಲ್ಲ. ಓಕೆ, ನೆಕ್ಸ್ಟ್ ಕಲರ್ ಯಾವ್ದು? ಬ್ರೌನ್ ನೀ ಹೇಳಿದಿ, ನಾ ಪಿಂಕ್ ಹೇಳಿದಿ, ಸೊ ನೆಕ್ಸ್ಟ್ ನೀ ಹೇಳ್ಬೇಕು. ಎಸ್, ನೆಕ್ಸ್ಟ್ ಅಂದ್ರೆ ವೈಟ್ ಕಲರ್. ಲೀಸ್ಟ್ ಕೊಡು. White. ವೈಟ್, ಗಾಡ್ ವೈಟ್. ಓಕೆ, ಕೈಯಾಗಷ್ಟು ಇಟ್ಕೋ, ಕೈಯಾಗಷ್ಟು ಇಟ್ಕೋ ಹುಡುಗಿ. ಪ್ರಿಷಾ ನೀ ಏನ್ ತಂದಿ? ವೈಟ್ ತಂದಿಲ್ಲ. ಓಕೆ, 1 2 3 ವೈಟ್. ಏನದೆ ವೈಟ್? ಇದು ವೈಟ್. ಇದು ಏನಂದ್ರೆ ಇದು ಪಿಲ್ಲೋ ಕವರ್ ಇದೆ ರೀ. ಇದನ್ನ ಪಿಲ್ಲೋ ಮೇಲೆ ಹಾಕೊಂಡು ಮಲ್ಕೊಂಡ್ರೆ ಬೆಸ್ಟ್ ನಿದ್ದೆ ಬರ್ತದ. ನನ್ ಮಗಳಿಗೆ ಯಾವಾಗ್ಲಾದ್ರೂ ಮೆತ್ತಗೆ ತಾಯಿ ಸ್ಪರ್ಶ ಮಾಡಿಲು ತಾಯಿ ಸ್ಪರ್ಶ ಮಾಡಿಲು ಬೇಕಂದಾಗ ಇದನ್ನ ದಿಮ್ ಕವರ್ ಹಾಕೊಂಡು ಯೂಸ್ ಮಾಡಿ ಮಲ್ಕೊಳ್ಳಿ ಅಂತ ಅವಳಿಗೋಸ್ಕರ ಇದು ವೈಟ್ ತಂದೇನ್ರಿ. ಇದು ಪಿಲ್ಲೋ ಕವರ್ ಐತಿ ನೋಡ್ರಿ. ಯೂಸ್ ಮಾಡೋದು ಅಷ್ಟಾಗ ಇದು ಹೊಲಸಾಗ್ತದಂತ ಯೂಸ್ ಮಾಡೋದು. ಇದ್ರ ದಿಂಬ್ ಎಲ್ಲ ಮಾಜಿನ ಈಗೀಗ ದಿಂಬ ಕವರ್ ಹಾಕಿ ಇದ್ರ ಮೇಲೆ ಮತ್ತೊಂದು ಏನೋ ಬೆಡ್ಶೀಟ್ ಗಿಡ್ಸ್ ಹಾಕೊಂಡು ಮಕ್ಕೋಬಹುದು. ಈ ಕಡೆ ಬಾ, ಕ್ಯಾಮ್ರಾ ತೋರಿಸಲ್, ಕ್ಯಾಮ್ರಾ ತೋರಿಸ್. ಈ ಕಡೆ ಬಾ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ, ನೋಡ್ರಿ ಮೊಮ್ಮಗಳೆಲ್ಲ ತಗೊಂಡ್ ಹೋಗ್ತಿದ್ದಾಳೆ. ಅದು ಕೂಡ ತೋರಿಸ್ತೇನೆ ಒಂದೇ ನಿಮಿಷ ಈಕಿ ಮಾಡತಡಿ ಪಾಸ್. ಇದು ಟಿಶ್ಯೂ ಪೇಪರ್ ನೋಡಿ. ಟಿಶ್ಯೂ ಪೇಪರ್ ಮನಿ ಖಾಲಿ ಆಗಿತ್ರಿ. ಸೊ ಮಮ್ಮಿ ನಾ ಬಂದಾಗಿಂದ ಏನ್ ತಗೋಬೇಕಂತ ಕೇಳೋಣ, ಬರೀ ಟಿಶ್ಯೂ ಪೇಪರ್ ಇತ್ತ ಮಮ್ಮಿ ತಲೆಯೊಳಗ. ಏನ್ ಬೇಕಿವತ್ತು ಟಿಶ್ಯೂ ಪೇಪರ್ ಅಂತ ಸಮಾಧಾನ ಕೊಡ್ತೇನೆ, ನಿಮ್ಗೆ ಕೊಡ್ತೇನೆ ಸಮಾಧಾನ. ನಿಮ್ಗೆ ಕೊಡ್ತೇನೆ ಆಗ್ತೈತಿ, ಫುಲ್ ಮನಿಗೂ ಯೂಸ್ ಆಗ್ತೈತಿ ಅಂತ ಟಿಶ್ಯೂ ಪೇಪರ್ ತಗೊಂಡ್ ಈಗಿಂದ ಆವಾಜ್ ಬರ್ತೈತಿ. ಈ ಮಾತಾಡ ಟಿಶ್ಯೂ ಪೇಪರ್ ಯೂಸ್ ಆಗ್ತೈತಿ ಮನಿಗೂ ಮಮ್ಮಿಗೂ ಅಂತ ನಾನು ಟಿಶ್ಯೂ ಪೇಪರ್ ತಗೊಂಡೆ. ಓಕೆ, ಓಕೆ, ಥ್ಯಾಂಕ್ ಯು. ದಿಸ್ ಇಸ್ ನೈಸ್. ನಂಗೆ ಇಷ್ಟ ಆಯ್ತು, ಚೆನ್ನಾಗಿದೆ, ಮಸ್ತ್ ನಿದ್ದೆ ಬರ್ತೈತಿ. ಅಲ್ಲಿ ತೋರಿಸೋಣ. ನೆಕ್ಸ್ಟ್ ಕಲರ್ ಯಾವುದು? ವೈಟ್ ಹೇಳಿದ್ದೆಲ್ಲ ಪ್ರಿಷಾ ಕಾಶ್ ನಲ್ಸೋದ್ರಿ. ನೆಕ್ಸ್ಟ್ ನೀ ಹೇಳಿದೆ, ನಾ ಹೇಳಿದೆ ನೀವ್ ವೈಟ್ ಹೇಳಿದಿ, ನಾನು ಬ್ರೌನ್ ಆತು, ಪಿಂಕ್ ಆತು, ಗ್ರೀನ್. ಎಸ್, ಗ್ರೀನ್. ಪ್ರಿಷಾ ಗ್ರೀನ್ ತೆಗಿಬೇಡ, ಇಟ್ಕೊಂಡ್ ಕುಂದ್ರು. ಇಟ್ಕೊಂಡ್ ಕುಂತಾದ್ಮೇಲೆ ಹೇಳು. ಆತ 1 2 3 ಗ್ರೀನ್. ಗ್ರೀನ್. ಇದು green. ತಗೋ ನೀನ. ಇದು ವಾಟರ್ ಬಾಟಲ್ ತಗೊಂಡ್ ಬಂದಿನ್ರಿ ನಾನು. ಆಕೆ ಯೂಸ್ ಆಗುತ್ತಿಲ್ಲ ಗೊತ್ತಿಲ್ಲ, ಬಟ್ ಇರ್ಲಿ ಒಂದ್ ವಾಟರ್ ಬಾಟಲ್. ನೋಡ್ರಿ, ಇದು ನನಗೇನು ಯೂಸ್ ಇಲ್ರಿ. ನೋಡ್ರಿ ಹೆಂಗ್ ಗಂಟು ಬೀಳ್ತಾಳ, ನಮಗ್ ಕಾಡ್ತಾಳ ನೋಡ್ರಿ. ನಡಕ್ ಪ್ರೋಗ್ರಾಮ್ನೇ ಮಾಡಿಸ್ಕೊಡಲ್ರಿ. ಪ್ರೋಗ್ರಾಮ್ ಅಲ್ಲಿ ಫಸ್ಟ್ ಆಫ್ ಆಲ್ ಚಾಲೆಂಜ್ ಪ್ರೋಗ್ರಾಮ್ ನಡೆಸ್ಕೊಡಂಗಿಲ್ರಿ. ಇದು ನೋಡ್ರಿ, ಅದು ಬಾಟಲ್ ನನಗಲ್ಲ, ನನಗೆ ಯಾವ ಆಂಗಲ್ ಇಂದ ಯೂಸ್ ಆಗಲ್ಲ. ಆ ಬಾಟಲ್ ತಗೊಂಡ್ ಹೋಗಕ್ಕೂ ಆಗಲ್ಲ. ತೋರಿಸ್ತಾರೆ. ಒಂದು ನಿಮಿಷ ತಡಿ, ಒಂದು ನಿಮಿಷ. ಈಗ ತೋರ್ಸ್, ನಿಂಗೆ ಕೊಡ್ತೀವಿ ನೋಡ್ರಿ. ಪ್ರಿಷಾಗ ಮಮ್ಮಿ ಯಾವಾಗ ಬೋಲ್ ಒಳಗ ಊಟ ಕೊಡ್ತಾಳು. ಸೊ ಇದು ಒಂಥರ ಚೆನ್ನಾಗಿದೆ, ಪ್ರಿಷಾಗ್ ಬೋಲ್. ಮಮ್ಮಿ ಇದ್ರಾಗಿಂದ ನೀವು ಪ್ರಿಷಾಗ್ ಊಟ ಕೊಡ್ಬೋದು. ಥ್ಯಾಂಕ್ ಯು ಸೋ ಮಚ್. ನೋಡ್ರಿ ಎಲ್ಲ ಕಸ್ಕೊಳತಾಳ್ರಿ. ಇದು ನಮ್ ಚಾಲೆಂಜ್ ಅಲ್ಲ, ಇದೆಲ್ಲ ಪ್ರಿಷಾಗ್ ಬೆನಿಫಿಟ್ಸ್ ಆಗ್ತಿರುವಂತ ಚಾಲೆಂಜ್. ಕಂಗ್ರಾಚುಲೇಷನ್ ಬ್ರದರ್.
ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ. ನಮ್ ಪ್ರಿಷಾ ನೋಡ್ರಿ ಏನು ವ್ಲಾಗ್ ನಡ್ಸಿ ಕೊಡಕ್ ಬಿಡಂಗಿಲ್ರಿ. ಒಂದ್ ಸ್ವಲ್ಪ ಸುಮ್ನೆ ಇರುವ ಎಲ್ಲ ನಿಂಗೆ ಕೊಡ್ತೀವಿ ಅಂದ್ರೂ ಮಧ್ಯೆ ಮಧ್ಯೆ ಬಂದು ತಾನು ಎಲ್ಲ ಕಸ್ಕೊತ ಗುಂಡ ಎಲ್ಲ ಮಾಜಿ ಅಂತ. ನೆಕ್ಸ್ಟ್ ರೆಡ್ ಕಲರ್. ನೆಕ್ಸ್ಟ್ ರೆಡ್. ಒನ್ ಸೆಕೆಂಡ್ ಐ ಹ್ಯಾವ್ ಟು ಥಿಂಕ್. ಓ ಗಾಡ್, ನಾ ರೆಡ್ ತರ್ಸೇನಿಲ್ಲ. ಹಾ ತರ್ಸೇನಿ. ಓಕೆ ರೆಡ್. ಇಟ್ಕೋರಿ ರೆಡ್. ಓಕೆ ಇಟ್ಕೊಂಡಿ. ಒನ್ ಸುತ್ತ ಈ ಕಡೆ ಬಾ ಪ್ರಿಷಾ. 2 3 ರೆಡ್ ಅಳಲಾರದೆ ತೊಳಲಾಡಿದೆ ಜೀವ. ರೆಡ್ ಹಾಕೊಂಡ ಪ್ರಿಷಾ ಇಕ್ಕೆ ರೆಡ್. ಪ್ರಿಷಾ ನೀನ ಗಿಫ್ಟ್ ಅಮ್ಮ. ಹೋಗ ಬಾ, ಏನ ಗಿಫ್ಟ್, ಏನ ಗಿಫ್ಟ್. ಪ್ರಿಷಾಗ ನಮ್ದು ರೆಡ್ ಕಲರ್ ಗಿಫ್ಟ್. ನೀ ತಂದಿಲ್ಲ? ತಂದೆ ನಾನು ಇಲ್ಲೇ ಇಟ್ಟಿನಿ. ಮನಿಗ್ ತಂದಿಲ್ಲ? ನಾನ್ ತಂದೆ. ಪ್ರಿಷಾಗ ನನ್ ಗಿಫ್ಟ್ ರೆಡ್ ಕಲರ್ ಗಿಫ್ಟ್ ಇದ ನಾನ್ ನೋಡ್ರಿ ಇದ ರೆಡ್ ಕಲರ್ ಗುಡ್. अब हर शाम 4 घंटों तक मच्छरों का लॉकडाउन होगा, यानी मच्छरों की एंट्री बंद। कब से? फटाक से। नया गुड नाइट जंबो फास्ट। ಇದು ನಮ್ಗೆ ಬೇಕಾಗಿತ್ತು, ಅರ್ಜೆಂಟ್ ಇತ್ತ. ನಮಗ್ ಬೇಕಾಗಿತ್ತು ತಂದಾಳ, ನನಗ್ ಬೇಕಾಗಿತ್ತು ಏನು ತಂದಿಲ್ಲ. ಆಕಿ ಮಗಳಿಗೆ ಬೇಕು. ಕಳ್ಳೀವಳು ಅಯ್ಯೋ ಕಳ್ಳೀವಳು ನನ್ನ ಕೊಂದೆ ಬಿಟ್ಟಳು ಕಣ್ಣಲ್ಲೇ ನೋಡಕ್ಕೆ ಬಿಡ್ತಾ ಇಲ್ರಿ. ತಂದೇನ್ರಿ ನಾನು ಇಲ್ಲಿ ಅಂತ. ಆಪಲ್ ಕಾಶ್ಮೀರಿಂದ ಕಳಿಸಿದ. ಹೇಳಕ್ಕೂ ಒಂದಿತ್ತು ಬಾಯಿ ಇದೆ ಅಂತ ಏನ್ ಬೇಕಾದೇನ್ ಬೇಡದ. ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಮಮ್ಮಿಗೋಸ್ಕರ. ಮಮ್ಮಿ ಸ್ವಲ್ಪ ಹೆಲ್ತ್ ಮೇಲೆ ಕಮ್ಮಿ ಗಮನ ಕೊಡ್ತಾರಿ ಮೊಮ್ಮಗಳ ಸಲುವಾಗಿ. ಮೊಮ್ಮಗಳ ಮೇಲೆ ಜಾಸ್ತಿ ಗಮನ ಇರೋ ಸಲುವಾಗಿ ಅಂಡ್ ಆಪಲ್ ಡೇ ಕೀಪ್ಸ್ ದ ಡಾಕ್ಟರ್ ಅವೇ ಅಂತ ಮಮ್ಮಿಗೋಸ್ಕರ ಆಪಲ್ ತಿಂದು ಹೆಲ್ದಿ ಆಗಿರು. ಇದನ್ನು ನಿನ್ ಮೊಮ್ಮಗಳಿಗೆ ಕೊಡಬೇಡ. ಥ್ಯಾಂಕ್ ಯು ಸೋ ಮಚ್. ಇದು ಒಂದು ಮಧ್ಯಾಹ್ನ ನಮ್ಗೆ ಕಾಡಕತ್ತಾಳ ನೋಡ್ರಿ ಪ್ರಿಷಾ. ಏನೂ ಪ್ರೋಗ್ರಾಮ್ ಮಾಡಕ್ ಬಿಡಂಗಿಲ್ರಿ ಹುಡುಗಿದು ನಮ್ದು. ನಾವೇ ಚಲೋತಾಗ ಮಾಡ್ಬೋದು. ಈಗ ಮಲ್ಕೋತಾಳ ಅಂದ್ರೆ ಮಲಗಿಲ್ ನೋಡಿ ಎದ್ ಬಿಟ್ಲ. ಈ ಕಡೆ ಬಾ ಪ್ರಿಷಾ, ಕ್ಯಾಮ್ರಾ ಬಿಟ್ಟು ಈ ಕಡೆ ಬಾ. ನೆಕ್ಸ್ಟ್ ಕಲರ್. ನೆಕ್ಸ್ಟ್ ಯಾರು ಹೇಳ್ಬೇಕು? ನೀರು. ನೀ ಲಾಸ್ಟ್ ಯಾವ ಕಲರ್ ಮಾಡಿದ್ವಿ? ಗ್ರೀನ್ ಮಾಡಿದ್ವಿ. ಹಾ, ಗ್ರೀನ್ ಹೇಳಿದ್ಯಾ? ಓಕೆ. ನಾನು ಪರ್ಪಲ್. ಇಂಟ್ರೆಸ್ಟಿಂಗ್. ಸಖತ್ತಾಗಿರುತ್ತೆ ನಿನ್ನ. ಸಖತ್ತಾಗಿರೋದು ಮಮ್ಮಿಗೆ ಫುಲ್ ಯೂಸ್ಫುಲ್ ಆಗ್ತೈತಿ. ಇದು ಸಖತ್ತಾಗಿರೋದು ಗಿಫ್ಟ್ ತಂದೆ ನಾನು. ಪ್ರಿಷಾ ಬೇಕಾದ್ ಬರ್ರಿ ಅಂತ ಕೈ ಹಿಡ್ಕೊಂಡು. ಓಕೆ ಪ್ರಿಷಾ, 1 2 3 ಪರ್ಪಲ್. ಇದು ಫೇಸ್ ವಾಶ್ ಮಾಡೋದು ನೋಡ್ರಿ. ಒಂದ್ ನಿಮಿಷ ತಡಿ ಟವೆಲ್ ತಂದಿನಿ, ಯಾಕಂದ್ರೆ ಅಕ್ಕಿ ಮಕ್ಕ ತೊಳ್ಕೊಂಡು ಒರ್ಸ್ಕೊಳಿಕಂತ ಇದು ಟವೆಲ್ ತಂದಿನಿ. ಟವಲ್ ನಂಬರ್ 2. ಬರೀ ಟವಲ್ ಆಗೈತಿ. ನಮ್ಮ ಮಮ್ಮಿ ಮಸ್ತ್ ಬಾಂಡೆ ತಿಕ್ಲಿ ಅಂತ ಸ್ಕ್ರಾಚ್. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು. ಎಲ್ಲ ಬಾಂಡೆನ ಚಕಾಚಕ್ ಮಾಡ್ಲಿ. ಪ್ರಿಷಾಗೂ ಕೊಡ್ತೀನಿ, ಪ್ರಿಷಾನು ಬಾಂಡೆ ತಿಕ್ಲಿ. ನೋಡ್ರಿ, ಒಂದ್ ನಿಮಿಷ ಕೊಡ್ತಾರೆ. ಕೊಡ್ತೇವ. ಸೊ ಸ್ಕ್ರಾಚ್ ಬ್ರೈಟ್ ಪರ್ಪಲ್ ಹೆಂಗೈತಿ? ನನ್ನ ಕಡೆಯಿಂದ ಇದು ಟವೆಲ್, ಮುಖ ಒರೆಸ್ಕೊಳ್ಳಿ, ಸ್ನಾನ. ಟವಲ್ ನಂಬರ್ 2. ಪ್ರಿಷಾ ಈ ಕಡೆ ಬಾರ. ಏನ್ ವಿಡಿಯೋ ಕಾಣ್ಬೇಕು? ಈ ಕಡೆ ಬಾರವಾ. ಮತ್ತೆಲ್ಲ ತಗೋತೀನಿ ನೋಡ್ ನಾನು. ನೋಡ್ರಿ, ಮತ್ತ ದೊಡ್ಡ ಟವೆಲ್ ಕೊಟ್ಟಿನ ಆಗಿಲ್ಲ. ಇದು ಸಣ್ಣ ಟವೆಲ್ ಅಂದ್ರೆ ಮಕ್ಕ ಒರೆಸ್ಕೊಳ್ಳಿ. ಟವಲ್ ಗಳನ್ನ ಸ್ಟ್ಯಾಕ್ ಮಾಡ್ತೇನೆ. ಇದು ಒಂದು ಟವಲ್ ಗತ್ಲೆ ಐತಿ. ಇದು ಒಂದು ಪಿಲ್ಲೋ ಕವರ್. ಇದು ಒಂದು ಎಲ್ಲ ಸ್ಟ್ಯಾಕ್ ಮಾಡ್ಬಿಡ್ತೀನಿ. ಪಿಲ್ಲೋ ಕವರ್ ಒಂದು, ಇದು ದಿಂಬ್ ಕವರ್. ಇದು ಪಿಲ್ಲೋ ಕವರು, ಮಕ್ಕ ಒರೆಸ್ಕೊಳ್ಳೋದು. ದೊಡ್ಡ ಟವೆಲ್ ಇದು ಕೊಟ್ಟಿದ್ದೇನೆ. ಓಕೆ, ನಂದ ಗಿಫ್ಟ್ ಹೆಂಗೈತಿ? ಸ್ಕ್ರಾಚ್ ಬ್ರೈಟ್. ಹಾ, ನಿಂದೆ ಹೆಂಗೈತಿ? ನೈಸ್. ಓಕೆ, ಪರ್ಪಲ್ ಆತ. ನೆಕ್ಸ್ಟ್ ನಾ ಹೇಳ್ಬೇಕಲ್ಲ. ಸೊ ಗ್ರೀನ್ ಆಯ್ತು, ಬ್ಲ್ಯಾಕ್. ಈ ಕಡೆ ಬಾಪ, ಈ ಕಡೆ ತಗೋತೀನಿ ನೋಡಿ ಎಲ್ಲ ಇದನ್ನ. ನಾ ಏನು ಕೊಡಲ್ಲ ನಿಂಗೆ. ಇಲ್ಲಿ ಮತ್ ಕೊಡ್ತೀನಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಬ್ಲ್ಯಾಕ್ ಪಾತ್ರೆ
ತಡಿ ಪ್ರಿಷಾ ಕೊಡ್ತೇನಿ, ಒಂದೇ ನಿಮಿಷ ಕೊಡ್ತೇನೆ. ಅಮ್ಮ ಕೊಟ್ಟು ತೋರಿಸ್ಕೊಡ್ತೇನೆ. ನಾನು ಬ್ಲ್ಯಾಕ್ ಅಡಿಗೆ ಮನೇಲಿ ಯೂಸ್ ಆಗ್ಲಿ ಅಂತ ಇದು ತಗೊಂಡಿದ್ದೆ. ಪ್ಯಾನ್ ಒಗ್ಗರಣೆ ಹಾಕಿ ಸಾರ್ಗೀರ ಪಲ್ಯ ಒಗ್ಗರಣೆ ಹಾಕುವಾಗ ಸಪ್ರೇಟ್ ಒಗ್ಗರಣೆ ಬಿಡ್ಲಿ ಇವ್ರ ಕೈಲಿ ಕೊಡ್ತಾ ಇದ್ದೀನಿ ನಾನು. ಮಮ್ಮಿ ತಂತಾನ ಅಡಿಗೆ ಮನೆಯೊಳಗೆ ಇರ್ಬೇಕಂತಾನ. ಇಲ್ಲ ಇಲ್ಲ ಹಂಗೇನಿಲ್ಲ, ಹೆಣ್ಮಕ್ಳ ಸೆಲ್ಫ್ ಯೂಸ್ ಎಲ್ರಿಗೂ ಯೂಸ್ ಆಗ್ತದ. ಅವಳು ಅಲ್ಲಿ ಪಿ.ಜಿ ಅಲ್ಲಿ ಆಗ್ಲಿ, ಅವ್ರ ಮುಂದೆ ಅವ್ರ ರೂಮಲ್ಲಿ ಫ್ರೆಂಡ್ಸ್ ಇದ್ರೆ ಇಲ್ಲಿ ಒಗ್ಗರಣೆ ಚೆನ್ನಾಗ್ ಆಗ್ತದೆ ಅಂತ ನಾ ಮಾಡಿದೀನಿ. ಇವತ್ತು ಪ್ರೋಗ್ರಾಮ್ ಬಿಟ್ಟು ಹೋಗ್ತೀನಿ. ಇದು ನಾನ್ ಮಾಡ್ತಾ ನನ್ನ ಮೊಮ್ಮಗಳು ಬಹಳ ಕಾಡ್ತಾ ಇದ್ದಾಳ್ರಿ ನಮಗೆ. ಇವತ್ತು ಕರೆನ ಬಹಳ ತಲೆ ಸ್ವಲ್ಪ ಚಿತ್ತ ಹಿಡಿತ್ರಿ. ಆಕಿನ ಸಮಾಧಾನ ಮಾಡಿ ಮತ್ ಬಂದ್ ಕೂತ್ಕೊಂಡಿವಿ ನೋಡ್ರಿ. ಆಕಿನೂ ಕರ್ಕೊಂಡವಲ್ಲ ಎಲ್ಲ ಕಾರ್ಯಕ್ರಮ ನಡೆಸ್ತಾ ಇದ್ವಿ. ನಮ್ದು ಇವತ್ತಿನ ಚಾಲೆಂಜ್ ಏನೇನು ಕಲರ್ಸ್ ಏನೇನ್ ತಗೊಂಡಿವಿ ಏನೇನಿಲ್ಲ ಅಂತ. ಕಲರ್ ಬ್ಲೂ. ಓಕೆ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಬ್ರದರ್. 1 2 3 ನೋಡ್ರಿ, ನಾನಿದು ತಿಳಿ ಬ್ಲೂ ಐತ್ರಿ. ಇದು ಮಗಳಿಗೋಸ್ಕರ ತಗೊಂಡ್ಬಂದಿನಿ. ಗಿಫ್ಟ್ ಏನು ಹಾಕಿಲ್ಲ. ಈಗ ನಮ್ ಪ್ರಿಷಾಗ್ ಕೊಡ್ತೀನಿ ಇದನ್ನೇ. ಆಕಿ ಫಸ್ಟ್ ಈಕಿ ಕೊಡ್ತೀನಿ ಗಿಫ್ಟ್. ಖಾಲಿ ಎಲ್ಲ ಖಾಲಿ ಎಲ್ಲ ಖಾಲಿ. ಅದನ್ನೊಳಗೆ ಅವ್ಳು ಇಟ್ಕೋಬೇಕು. ಏನಾದ್ರು ಅವ್ಳು ಗಿಫ್ಟ್ ಕೊಡಿದ್ರೆ ಇಯರಿಂಗ್ಸ್ ಸರ್ ಆಗಿರೋ ಎಲ್ಲ ಇಟ್ಕೋಬಹುದ್ರಿ. ಒಂದೇನಾದ್ರೂ ಯೂಸ್ಫುಲ್ ತಗೊಂಡ್ಬಂದಾಳ ಮಮ್ಮಿ. ಇಲ್ಲ, ತಿಳ್ಕೊಂಡ್ರೆ ಎಲ್ಲ ಯೂಸ್ಫುಲ್ಲೇ ಇದಾವ್ರಿ. ಬೇಡ ಅಂದ್ರೆ ಇಲ್ಲ ಅಷ್ಟೇ. ನನ್ ಕಡೆ ಏನ್ ಕೊಟ್ಟಿದೆ. ಓಕೆ, ನಾನ್ ಬಾಟಲ್. ಇದು ಗ್ರೇ ಕಲರ್. ಇದು ಗ್ರೇ ಅಲ್ಲ, ಇದು ಬ್ಲೂ, ಡಾರ್ಕ್ ಗ್ರೇ. ನನ್ ಕವರ್, ಫೋನ್ ಕವರ್ ಬ್ಲೂ ಐತಿ, ಇದು ಬ್ಲೂ ಐತಿ. ಅದು ಬ್ಲೂ. ಇದು ಯಾವ ಕಲರ್? ಸೊ ಪ್ರಿಶಾನ್ ಬಾಟಲ್ ಲೀಕ್ ಆಗಕತ್ತಿತ್ತು. ಸೊ ಇದು ಪ್ರಿಶಾಗೂ ಇರ್ಲಿ ಮಮ್ಮಿಗೂ ಇರ್ಲಿ ಅಂತ ಮಮ್ಮಿ ಹೆಂಗಾರ ಬಾಟಲ್ ಕೊಡಿಸ್ಬೇಕಲ್ಲ. ಸೊ ನಾನು ಪ್ರಿಶಾಗ್ ಬಾಟಲ್ ತಗೊಂಡ್ಬಂದೆ. ಗ್ಲಾಸಿಂದ ಹೌದು, ಇರ್ತೀನಿ ತಡಿವಾ. ಬಾಳ ಕೇರ್ಫುಲ್ ಹ್ಯಾಂಡಲ್ ಮಾಡ್ಬೇಕ್ರಿ ನಾವು. ಓಕೆ, ಇರ್ಲಿ. ಒಂದು ಯೂಸ್ಫುಲ್ ಗಿಫ್ಟ್ ಅಂಡ್ ಕ್ಯೂಟ್ ಗಿಫ್ಟ್ ನನಗೆ ಇಷ್ಟ ಆಯ್ತು. ನೋಡಿ, ಚೆನ್ನಾಗಿದೆ. ನೆಕ್ಸ್ಟ್ ಯೆಲ್ಲೋ ಕಲರ್. ಅಲ್ಲೋ ನಾನೇ ಹೇಳ್ತೇನೆ, ಎಲ್ಲ ನೀನೇ ಹೇಳು. ಓಕೆ ಓಕೆ, ನಾನು ಎಲ್ಲೂ ಹೇಳಲ್ಲ. ಸೊ ನಾನು ಹೇಳಕತ್ತೀನಿ ಸಿಲ್ವರ್. ಗ್ರೇ ಕಲರ್. ಗ್ರೇ ಸಿಲ್ವರ್, ಗ್ರೇ ಸ್ಲಾಶ್ ಸಿಲ್ವರ್. ಓಕೆ ಓಕೆ ಓಕೆ, 1 2 3 ನಾನು ಇದು ಗೊಂಬೆ ತಂದಿದ್ದೀನಿ ಗ್ರೇ ಕಲರ್. ಇದು ತುಂಬಾ ಚೆನ್ನಾಗಿದೆ. ಇದು ಇವಳಿಗೆ ಕೊಟ್ಟೆ, ಆಮೇಲೆ ಪ್ರಿಷಾ ತಗೊಂಡ್ ಆಡ್ತಾ ಇದ್ದಾರೆ. ಮಮ್ಮಿ ಎಲ್ಲ ಕೌಂಟ್ ಮಾಡಿ ಪ್ರಿಷಾಗ್ ಏನೇನ್ ಬೇಕೋ ಎಲ್ಲ ತಗೊಂಡ್ ಬಂದ. ಇದು ಮಮ್ಮಿಗೆ ದೇವ್ರ ಮನೇಲಿ ಯೂಸ್ ಆಗ್ತೈತಿ. ಸೊ ಏನಾದ್ರೂ ಇಡಾಕ್ ಬರ್ತದಂತ ದೇವ್ರ ಮನೇದು ಯೂಸ್ಫುಲ್ ಸಾಮಾನು. ಥ್ಯಾಂಕ್ ಯು. ಕರೆಕ್ಟ್ ಐತಿಲ್ಲ? ಕರೆಕ್ಟ್ ಐತಿ. ಮಮ್ಮಿ ಫುಲ್ ಡಿವೋಷನಲ್ ದಿವಸ ಆಲ್ಮೋಸ್ಟ್ ಪೂಜೆ ಮಾಡ್ತಾರು. ಸೊ ದೊಡ್ಡ ದೊಡ್ಡ ಪೂಜೆಗಳಿಗೆ ಈಗ ಶ್ರಾವಣ ಬರ್ತಾ ಇದೆ, ಶ್ರಾವಣಕ್ಕೆ ಫುಲ್ ಯೂಸ್ ಆಗ್ಲಿ ಅಂತ ತಗೊಂಡ್ಬಂದೆ. ಪ್ರಿಷಾ, ಗುಡ್ ಗುಡ್. ಓಕೆ, ನೆಕ್ಸ್ಟ್ ಕಲರ್ ನಿಮ್ದು. ನೆಕ್ಸ್ಟ್ ಐ ಥಿಂಕ್ ಈಗ 2 ಕಲರ್ಸ್ ಅಷ್ಟು ಉಳಿದವಲ್ಲ. ಓನ್ಲಿ 2 more colors. ಯೆಲ್ಲೋ. 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 ಓಕೆ, 1 2 ವೈಟ್. ಟಡಾ. ಯೆಲ್ಲೋ. ಇದು ನೋಡ್ರಿ, ಅದು ಆರೆಂಜ್ ಗೈಸ್, ಇಟ್ಸ್ ನಾಟ್ ಯೆಲ್ಲೋ. ಆರೆಂಜ್. ಆರೆಂಜ್ ಅಂಡ್ ಏನಾದ್ರೂ ಕ್ಲೀನ್ ಮಾಡೋಕೆ ಟವಲ್ ನಂಬರ್ 5. ಸಾರಿ, ಟವಲ್ ಯೆಲ್ಲೋ ನಂಬರ್ ಕಲರ್ 4 ಅಂತ ನಾನು ತಂದಿದ್ದೀನಿ ನೋಡ್ರಿ. ನಮ್ಮ ಮಮ್ಮಿ ಕೊಟ್ಟಿರೋ ಗಿಫ್ಟ್ಸ್ ಎಲ್ಲ ಟವಲ್ಸ್, ಡಿಫರೆಂಟ್ ಕಲರ್ ಟವಲ್ಸ್. ಈಗ ಆರೆಂಜ್ ಕಲರ್ 5th ಟವಲ್, ಆರೆಂಜ್ ಕಲರ್ ಗಿಫ್ಟ್ ತಗೊಂಡ್ಬಂದ ಮಮ್ಮಿ. ನಮ್ ಪ್ರಿಷಾ ನಮ್ಗೆ ಟೈರ್ಡ್ ಮಾಡ್ಬಿಟ್ರಿ. ಸೊ ನಾನೇನ್ ತಗೊಂಡ್ಬಂದ್ರೆ ಮಮ್ಮಿ ಸ್ವಂತ ಹೌಸ್ ವೈಫ್ ಅಲ್ಲ, ಸೊ ಯೂಸ್ಫುಲ್ ಆಗ್ತದೆ. ಅವಳು ತಂದಿದ್ದೆಲ್ಲ ನಮ್ಗೆ ಯೂಸ್ಫುಲ್ಲೇ ಆಗ್ತದೆ. ನಾವು ತಂದಿದ್ದು ಅವಳು ಏನೂ ಯೂಸ್ಫುಲ್ ಆಗಲ್ಲ. ಡಬಲ್ ಟೇಪ್ ಯೆಲ್ಲೋ ಕಲರ್ ಸೈಡ್ ಟೇಪ್. ಡಬಲ್ ಟೇಪ್. ಓಕೆ, ಬರ್ತದೆ. ಓಕೆ, ಯೂಸ್ ಮಾಡ್ಕೊಳ್ತೀನಿ. ಎಲ್ಲ ನಾವು ಮಾಡ್ತೇವಿಲ್ಲ ಗೊತ್ತಿಲ್ಲ, ಪ್ರಿಷಾ ಅಂತ ಮಾಡ್ತಾಳೆ. ಬಟ್ ಅದು ಎಲ್ಲೋ ಅಂತ ನಂಗೆ ಇನ್ನೂ ಡೈಜೆಸ್ಟ್ ಆಗಬಾರ್ದು. ಅದಿನ್ನೂ ಆರೆಂಜ್ ಕಾಣಿಸಕತ್ತೈತಿ. ಮೇ ಬಿ ನನ್ನ ಕಣ್ಣಲ್ಲಿ ಅದು ಆರೆಂಜ್ ಕಾಣಕತ್ತೈತಿ, ಮಮ್ಮಿನ ಕಣ್ಣಲ್ಲಿ ಅದು ಎಲ್ಲೋ ಒಂದ ಕಲರ್ ಉಳಿದೈತಿ. ಏನ್ ಇಟ್ಕೋಗತ್ತಿ? ಒಂದ ಕಲರ್ ಆರೆಂಜ್. ನೆಕ್ಸ್ಟ್ ಆರೆಂಜ್ ಐತಿ. ಆರೆಂಜ್. ಸೊ ಲಾಸ್ಟ್ ಒಂದು ಕಲರ್ ಆರೆಂಜ್ ಉಳಿದೈತಿ. ಅದು ಆರೆಂಜ್ ಆಲ್ರೆಡಿ ತಂದಾಳು ಮಮ್ಮಿ. ಮತ್ತೆ ಇಲ್ಲ, ಅದು ಎಲ್ಲೋ ಇದೆ. ಓಕೆ ಓಕೆ. ನಾನು ಅದು ಎಲ್ಲೋ ಅಂತಾನೆ ತಗೊಂಡಿದ್ದು ನಾನಲ್ಲಿ ತಗೊಳ್ಳುವಾಗ. ಯಾಕಂದ್ರೆ ಎಲ್ಲೋ ಅನ್ನಿಸ್ತು ತಗೊಂಡೆ ನನಗೆ. ಯಾಕಂದ್ರೆ ಆರೆಂಜ್ ಅಂದ್ರೆ ಆರೆಂಜ್ ಇದೆ, ಅಲ್ಲಿದೆ ನೋಡ್ರಿ. ನನ್ ಗಿಫ್ಟ್ ಅದು ಆರೆಂಜ್
ಅಲ್ಲೇ ನಮ್ಮ ಕಡೆ ಇದೆ, ತೋರಿಸ್ತೀನಿ ಆರೆಂಜ್ ಏನಂತ. ಓಕೆ, ಅದು ಇದು ಸೇಮ್. ಓಕೆ ಓಕೆ, 1 2 3 ಆರೆಂಜ್ ಬರ್ಲಿ. ಆರೆಂಜ್ ಇದು ರಸಿ ತಗೊಂಡೇನಿ ನೋಡ್ರಿ, ನಾ ಬಟ್ಟೆ ಒಣಾಕ್ಲಿಕ್ಕೆ ಬರ್ತದ ಅಂತ ಹೇಳಿ ಅದ್ರ ಸಲುವಾಗಿ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇದು ನೋಡ್ರಿ, ಇದು ಆರೆಂಜ್ ನೋಡ್ರಿ, ಇದು ಆರೆಂಜ್ ಫುಲ್ ಸೇಮ್ ಇಲ್ಲ, ಎಷ್ಟು ಡಿಫ್ರೆಂಟ್ ಇದೆ ನೋಡ್ರಿ. ಇದು ಫುಲ್ ಒಂಥರ ಶೈನಿಂಗ್ ಇದೆ, ಅದು ಲೈಟ್ ಇದೆ ನೋಡ್ರಿ. ಮೊಮ್ಮಗಳು ನಮ್ಗೆ ಹೆಂಗ್ ಕಾಣ್ಲಿಕ್ಕತ್ತಾಳ್ರಿ. ನನಗಂತೂ ಅದು ಆರೆಂಜ್ ಕಾಣಿಸಕತ್ತಿದೆ. ಈ ಹಗ್ಗ ತಗೊಂಡ್ ನಾನು ಏನ್ ಏನು ಯೂಸ್ ಆಗ್ತದೆ ಗೊತ್ತಿಲ್ಲ. ಮಾಡ್ಕೊಂಡ್ರೆ ಆಗ್ತದ್ರಿ. ಏನು ಹಗ್ಗ ನನಗೆ ಏನು ಯೂಸ್ಫುಲ್. ಸೊ ಇದು ಆಲ್ಮೋಸ್ಟ್ ಮಮ್ಮಿ ಕಟ್ಟಿರೋ ಇಲ್ಲ ಗಿಫ್ಟ್ಸ್ ಒಳಗ 80% ಮನಿ ಒಳಗ ಉಳಿತಾವ. ಈ ಸಾರಿ ನಂದ 2 ತಾಸಲ್ಲಿ ಅಷ್ಟೇ ಶಾಪಿಂಗ್ ಆಗಿದೆ ಕಲರ್ಸ್. ಅದು ಇನ್ನೊಂದ್ ಸರಿ ನೆಕ್ಸ್ಟ್ ವ್ಲಾಗ್ ಮಾಡುವಾಗ ಈ ಎಲ್ಲಾ ಕಲರ್ ಅವಳಿಗೆ ಏನ್ ಇಷ್ಟ ನಾನು ತಗೊಂಡ್ ಬಂದೇ ಬರ್ತೀನಿ. ಅವಾಗ ನಾನು ಮತ್ತೆ ನಾನೇನ್ ತಂದಿನ ತೋರಿಸಿಲ್ಲ. ಸೊ ದಿಸ್ ಇಸ್ ಲಾಂಡ್ರಿ ಬಕೆಟ್. ಸೊ ಮಮ್ಮಿ ಅಂಡ್ ಪ್ರಿಷಾ ಆರ್ ಮೋರ್ ಮಾಡೆಲ್ಸ್. ಬಂದ ತಕ್ಷಣ ಹಿಂಗ ಹೊರಗೆ ಬಂದ ತಕ್ಷಣ ಡ್ರೆಸ್ಸಿಂಗ್ ಮಾಡಿ ಫುಲ್ ಬಿಸಾಕ. ನಾನು ರೂಮ್ ಬಂದಿದ ತಕ್ಷಣ ಸಲ್ಮಾನ್ ಖಾನ್ ಸ್ಟೈಲ್ ಅಲ್ಲಿ ಸ್ವೆಟರ್ ಬಿಚ್ಚಿ 2 ರೌಂಡ್ ಸುತ್ತಿ ಹೀಗೆ ಬಿಸಾಕ್ಬಿಟ್ರೆ, ಸೊ ಅದನ್ನೇ ಡ್ರೆಸ್ ಇದ್ರೊಳಗೆ ಸ್ಟೋರ್ ಮಾಡಿಡ್ಲಿ. ಬಟ್ಟೆ ಒಗೆಯೋ ಬಟ್ಟೆ ಅದ್ರೊಳಗೆ ಸ್ಟೋರ್ ಮಾಡಿಟ್ಟು ಆಮೇಲೆ ಒಗಿಬಹುದು ಅಂತ. ಯೂಸ್ಫುಲ್, ದ ಮೋಸ್ಟ್ ಯೂಸ್ಫುಲ್ ನಾನ್ ತಂದಿರೋದ್ರಲ್ಲಿ ಇದೆ. ಹಾ, ಅಂದ್ರೆ ಬಟ್ಟೆ ಅಲ್ಲೊಂದಿಲ್ಲೊಂದ್ ಇತ್ತಲ್ಲ, ಅದ್ರಲ್ಲೇ ಹಾಕಿಟ್ರೆ ಒಂದ್ ಕಡೆ ಇರ್ತದೆ. ಆಮೇಲೆ ಬಟ್ಟೆ ಎಲ್ಲ ಮಡಿಸ್ಲಿಕ್ಕೆ ತಗೋಬಹುದು ಅಂತ. ಯಾಕಂದ್ರೆ ನಾನು ಅಲ್ಲಿ ಇಲ್ಲಿ ಮನೆ ತುಂಬಾ ಹರಿತಾ ಇದ್ದೆ ಬಟ್ಟೆ, ಅದಕ್ಕೆ ಮಾಡಿದೆ. ಇದು ನೋಡ್ರಿ, ಸೊ ದ ಬೆಸ್ಟ್ ಗಿಫ್ಟ್. ಯೆಲ್ಲೋ ಕಲರ್ ಆತ, ಎಲ್ಲೋ ಆತಲ್ಲ. ಯೆಲ್ಲೋ ಕಲರ್, ಸಾರಿ ಅದ್ರ ಆರೆಂಜ್ ಕಲರ್ ಇದೆ. ಯೆಲ್ಲೋ ಕಲರ್ ನಾನು ಯೆಲ್ಲೋ ಕಲರ್ ಇತ್ತಂದಿದ್ದೇನೆ ನೋಡ್ರಿ. ಸಾರಿ, ನಾನು ಇಷ್ಟು ಟೈಮ್ ಆರೆಂಜ್ ನ ಎಲ್ಲೋ ಅಂತ ಪ್ರೂವ್ ಮಾಡಿ ಈಗ ಎಲ್ಲೋ ತಂದಿದ್ದೆ. ಮಗಳಿಗೋಸ್ಕರ ತಂದಿದ್ದೆ ಚಾಕ್ಲೇಟ್. ಇವಳು ಎಲ್ಲ ಸ್ವಾಹ ಮಾಡಿದಾಳೆ. ಇನ್ನೊಂದಿದೆ ಎಕ್ಸ್ಟ್ರಾ, ಅವಳ ಕಡೆ ಕೊಟ್ಟಿದ್ದೀನಿ. ಜಸ್ಟ್ ಪಾಕೆಟ್ ಅಷ್ಟೇ ತೋರಿಸ್ತಿದ್ದೀನಿ. ಯೆಲ್ಲೋ ಕಲರ್ ಅದನ್ನ ತಂದಿದ್ದೀನಿ. ಸಾರಿ ಎಸ್, ಇದು ಆರೆಂಜ್. ನಾ ತಂದಿದ್ದ ನಂಗೆ ನೆನಪಿಲ್ಲ. ಈಗ ನಾನು ನೋಡಿದೆ ಬಾಕ್ಸ್ ಅಲ್ಲಿ ಇತ್ತು ಯೆಲ್ಲೋ ಕಲರ್. ಒಂದು ಯುದ್ಧ ಆಗಿ ಒಂದು ಫುಲ್ ಟೋಟಲ್ ಫೈಟ್ ಆದ್ಮೇಲೆ ಈಗ ಮಮ್ಮಿ ಅದು ಆರೆಂಜ್ ಅಂತ ಒಪ್ಕೋಕತ್ತ. ಕೊಟ್ಟಿದ್ದೀನಿ. ಸೊ ಇದು ನನಗೇನ್ ಸಿಕ್ಕಿಲ್ಲ, ಇದನ್ನ ಇವಳೆ ಸ್ವಾಹ ಮಾಡಿದ್ದಾಳೆ. ಸೊ ನಾನು ಇದನ್ನ ತಗೊಂಡಿದ್ನಿ ಇನ್ ಕೇಸ್ ಯಾವ ಕಲರ್ ಮ್ಯಾಚ್ ಆಗ್ಲಿಲ್ಲ, ಯಾವ್ದಾರ ಒಂದು ಮ್ಯಾಚ್ ಆಗಿ ಕೊಡ್ಬೋದು ಅಂತ. ಬಟ್ ಮಮ್ಮಿ ತಂದಿರೋ ಟವಲ್ಸ್ ಗಿಂತ ಇದೇನು ಇಲ್ಲ. ಮಮ್ಮಿ ಎಷ್ಟೊಂದು ಟವಲ್ಸ್ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ತಗೋ, ಇದು ಎಲ್ಲ ಕಲರ್. ಸೊ ಆಲ್ಮೋಸ್ಟ್ ಎಲ್ಲಾ ಕಲರ್ ಸಿಕ್ತು. ನಂಗೆ ಸಿಗ್ಲಿಲ್ಲ ಅಂದ್ರೆ ಇರ್ಲಿ ಇಲ್ಲ, ನಾನು ಎಲ್ಲಾ ಕಲರ್ ತಂದಿದ್ದೀನಿ. ಸ್ವಲ್ಪ ಕಲರ್ ಅಲ್ಲಿ ಕೆಲವೊಂದು ಕನ್ಫ್ಯೂಸ್ ಆಗಿದ್ದು ತಂದಿದ್ದೀನಿ. ಯೆಲ್ಲೋ ಕಲರ್ ಅದೇ ಚಾಕ್ಲೇಟ್ ತಂದಿದ್ದೀನಿ ಮ್ಯಾಲ್ ಪ್ಯಾಕೆಟ್ ಇದ್ದು. ಮುಗೀತು. ನಾನು ನಂದು ಸ್ವಲ್ಪ ಮರೆಯೋದು ಜಾಸ್ತಿ ಆಗ್ತದೆ. ಪ್ರೀಶಾ ತುಂಬಾ ಬಾಳ ಕಾಡಿದ್ಲರಿ ಇವತ್ತು. ನನಗೆ ತಲೆನೇ ಓಡ್ತಾ ಇಲ್ಲ, ಮಧ್ಯಾಹ್ನ ಬರೀ ನಿದ್ದೆ ಆಗಿಲ್ಲ. ಇವಳು ಕಿರಿಕಿರಿ ಹಿಂಗೆ ಸ್ವಲ್ಪ ಎಲ್ಲ ಕನ್ಫ್ಯೂಸ್ ಆಗಿದೆ. ಓಕೆ, ಹೇಗೆ ಅನಿಸ್ತು ನೋಡ್ರಿ ನನ್ನ ಕಲರ್ ಚಾಲೆಂಜ್. ಹೆಂಗ್ ಅನ್ಸಿತು? ಯಾರು ಇಬ್ರೊಳಗೆ ಯಾರು ಬೆಸ್ಟ್ ಗಿಫ್ಟ್ಸ್ ತಗೊಂಡ್ ಬಂದಿದ್ದಾರೆ ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ ನಮ್ ಪ್ರಿಷಾ ಏನು ತಂದಿಲ್ಲ, ಅದಕ್ಕೆ ಬೇಜಾರು ಮಾಡ್ಕೋಬೇಡಿ. ಬಟ್ ತಗೊಂಡ್ ಬಂದಿದ್ದೆಲ್ಲ ತಗೊಂಡ್ ಇಟ್ಕೊಂಡಿದ್ದಾಳೆ. ಈ ವಿಡಿಯೋ ಹೇಗನ್ಸುತ್ತಾ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಿಳಿಸಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಮುಂದಿನ ಲಾಗ್ದಲ್ಲಿ ನಿಮ್ಮನ್ನು ಭೇಟಿ ಆಗುತ್ತೇನೆ. ಬಾಯ್ ಬಾಯ್. ಅದಕ್ಕಿಂತ ಮುಂಚೆ ಇವತ್ತಿನ ಸುಭಾಷಿತ. ಬಾಯ್ ಬಾಯ್. ಇವತ್ತಿನ ಸುಭಾಷಿತ: ಕೆಸರು ನೀರನ್ನು ಬಲವಂತವಾಗಿ ತಿಳಿ ಮಾಡಲಾಗುವುದಿಲ್ಲ, ಅದನ್ನು ಸುಮ್ಮನೆ ಬಿಟ್ಟರೆ ತಾನಾಗೆ ತಿಳಿಯಾಗುತ್ತದೆ. ಹಾಗೆಯೇ ಜೀವನದ ಪ್ರತಿಯೊಂದು ಸಮಸ್ಯೆಗೂ ಸಮಯವೇ ಉತ್ತರ ಕೊಡುತ್ತದೆ. ಅವಸರ ಮಾಡಿದಷ್ಟು ಮನಸ್ಸಿಗೆ ಮಾತ್ರ ಹೆಚ್ಚು ನೋವಾಗುತ್ತದೆ. ತಾಳ್ಮೆ ಇರಬೇಕು ಅಷ್ಟೇ ಎಂದು ಹೇಳುತ್ತಾ ನಾನು ಇವತ್ತಿನ ಈ ಲಾಗನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ಲಾಗದಲ್ಲಿ ಭೇಟಿಯಾಗುತ್ತೇನೆ. ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.